ಸೊ ಈ ತರ ಇರೋ ಒಂದು ಭೂಮಿನ ಇನ್ನು 5 ತಿಂಗಳಾದ್ಮೇಲೆ ಯಾವ ತರ ನಾನು ಚೇಂಜಸ್ ಮಾಡಿರ್ತೀನಿ ನೋಡಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಒಂದು ಹೈಟೆಕ್ ಪದ್ಧತಿಯಲ್ಲಿ ಅಥವಾ ಹೊಸ ಪದ್ಧತಿಯಲ್ಲಿ ಮಲ್ಬೆರಿ ಪ್ಲಾಂಟೇಶನ್ ಯಾವ ತರ ನಾವು ಮಾಡ್ಬೋದು, ಆ ಒಂದು ಪ್ಲಾಂಟೇಶನ್ ಬಗ್ಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ವಿಡಿಯೋ ಇದು. ಸೊ ಇದನ್ನ ಪಾರ್ಟ್ ವೈಸ್ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅಂದ್ರೆ ಸ್ಟಾರ್ಟಿಂಗು ಗಿಡ ನೆಡೋದು ಯಾವ ತರ ಇರಬೇಕು, ಅದಕ್ಕೂ ಮುಂಚೆ ಬೆಡ್ ಪ್ರಿಪ್ರೇಷನ್ ಯಾವ ತರ ನಾವು ಮಾಡ್ಕೊಳ್ಬೇಕು, ಅದಕ್ಕೆ ಸಂಬಂಧಪಟ್ಟಂತ ಫುಲ್ ಅಪ್ಡೇಟ್ಸ್ ಈ ಒಂದು ವಿಡಿಯೋದಲ್ಲಿ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ವಿಡಿಯೋಸ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ ಮುಂದೆ ಪ್ರತಿನಿತ್ಯ ಯೂಟ್ಯೂಬ್ ಅಲ್ಲಿಯೂ ಸಹ ನಾನು ಅಪ್ಡೇಟ್ ಕೊಡ್ತಾನೆ ಇರ್ತೀನಿ. ಸೊ ಸ್ನೇಹಿತರೆ, ನೀವೀಗ ನೋಡ್ತಾ ಇರ್ಬೋದು, ಇದು ಟೋಟಲ್ ಇರ್ತಕ್ಕಂಥದ್ದು 15 ಕುಂಟೆ. ಇದನ್ನ ಪ್ರಾಯೋಗಿಕವಾಗಿ ನಾನು ಮಾಡ್ತಾ ಇರ್ತಕ್ಕಂಥದ್ದು. ನನಗೆ ಒಂದು ಥಾಟ್ ಇತ್ತು, ಅದೇನಪ್ಪಾ ಅಂದ್ರೆ ಏನೇ ಮಾಡಿದ್ರು ಒಂದು ವೈಜ್ಞಾನಿಕ ಪದ್ಧತಿಯಲ್ಲಿ ತಂತ್ರಜ್ಞಾನಗಳನ್ನ ಯೂಸ್ ಮಾಡ್ಕೊಂಡು ನಾನು ಕೃಷಿಯಲ್ಲಿ ಮುಂದಕ್ಕೆ ಬರಬೇಕು ಅನ್ನೋದು ನನ್ನ ಪಾಲಿಸಿ ಇರ್ತಕ್ಕಂಥದ್ದು. ಯಾಕೆಂದ್ರೆ ಇವತ್ತು ಕೃಷಿಯಲ್ಲಿ ಟೆಕ್ನಾಲಜಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಟೆಕ್ನಾಲಜಿ ಮುಂದುವರೆದಂತೆ ನಾವು ಅದನ್ನ ಅಳವಡಿಸ್ಕೊಳ್ಳೇಬೇಕಾಗುತ್ತೆ. ಆ ಒಂದು ಇಂಟೆನ್ಷನ್ ಇಂದ ನಾನು ಮಾಡ್ತಾ ಇರ್ತಕ್ಕಂಥದ್ದು ಈ ಒಂದು ಹೊಸ ಪದ್ಧತಿಯಲ್ಲಿ. ಈಗ ಆಲ್ರೆಡಿ ಇದನ್ನ ಒಂದು 2-3 ಕಡೆ ನಾನು ನೋಡಿದ್ದೀನಿ, ಬಟ್ ವಿಡಿಯೋದಲ್ಲಿ ಮಾತ್ರ ನಾನು ನೋಡಿರ್ತಕ್ಕಂಥದ್ದು, ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ನೋಡಿದ್ದೀನಿ. ಸೊ ನಾನು ಯಾಕೆ ಮಾಡಬಾರ್ದು ಅಂತ ಸೊ ಈ ಒಂದು 15 ಕುಂಟೆಯಲ್ಲಿ ನಾನು ಪ್ರಾಯೋಗಿಕವಾಗಿ ಮಾಡ್ತಾ ಇರ್ತಕ್ಕಂಥದ್ದು. ಇದರ ಒಂದು ಮೆಜರ್ಮೆಂಟ್ ಬಂದು ನಿಮ್ಗೆ 4 ಕಡೆಯಿಂದ 4 ಕಡೆಗೆ ನಾನು ಬೆಡ್ ಪ್ಲಾಂಟೇಶನ್ ಮಾಡಿರ್ತಕ್ಕಂಥದ್ದು. ನೀವು ನೋಡ್ಬೋದು ಯಾವ ತರ ಇದೆ ಅಂತ. ಇದು ಸಾಲಿಂದ ಸಾಲಿಗೆ 4 ಕಡೆ ಬರುತ್ತೆ. ಇದನ್ನ ಫಸ್ಟ್ ನಾವು ಉಳುಮೆ ಮಾಡಿ ಅದೆಲ್ಲ ಲೆವೆಲ್ ಆದ್ಮೇಲೆ ಬೆಡ್ ಅನ್ನ 4 ಕಡೆಯಿಂದ 4 ಕಡೆಗೆ ಸಾಲನ್ನ ಹೊಡ್ಸ್ಕೊಂಡಿರ್ತಕ್ಕಂಥದ್ದು. ಇದಕ್ಕೆ ಈಗ ಮೈಕ್ರೋಟ್ಯೂಬ್ ಅನ್ನ ನಾನು ಇಲ್ಲಿ ಹಾಕ್ಬೇಕಾಗುತ್ತೆ. ಯಾಕಂದ್ರೆ ಮೈಕ್ರೋಟ್ಯೂಬ್ ಡ್ರಿಪ್ ಇರಿಗೇಷನ್ ನಾವು ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ನೀರು ಸಹ ವೇಸ್ಟ್ ಆಗೋದಿಲ್ಲ, ನೀರು ಎಷ್ಟು ಬೇಕೋ ಅಷ್ಟೇ ನಾವು ಇಲ್ಲಿ ಬಿಡ್ಬೋದು. ಡ್ರಿಪ್ ಇರಿಗೇಷನ್ಗೆ ನಾನೇನ್ ಮಾಡಿದ್ದೀನಿ, ರೈತ ಬಾಂಧವರಿಗೆ ಒಂದು ನೆನಪಲ್ಲಿರ್ಲಿ, ನಿಮ್ಮ ಹತ್ರ ಏನಾದ್ರು ಹಳೆ ಪೈಪ್ ಏನಾದ್ರು ಇದ್ರೆ ಅದ್ರಲ್ಲಿ ಒಂದು 50% ಯೂಸ್ ಆಗೋದಿದ್ರೆ ದಯವಿಟ್ಟು ಅದನ್ನ ಯೂಸ್ ಮಾಡ್ಕೊಳ್ಳಿ. ಯಾಕಂದ್ರೆ ಇವತ್ತು ಸುಮಾರು ಜನ ಏನ್ ಮಾಡ್ತಾರೆ ಅಂದ್ರೆ ಸ್ವಲ್ಪ ಹಳೇದಾದ್ರೆ ಅದನ್ನ ಕೆಜಿ ಲೆಕ್ಕದಲ್ಲಿ ಮಾರಾಟ ಮಾಡ್ಬಿಡ್ತಾರೆ. ಯಾಕಂದ್ರೆ ಇವತ್ತು ದುಡ್ಡು ಸಂಪಾದನೆ ಮಾಡೋದು ತುಂಬಾ ಕಷ್ಟ ಇದೆ. ನಮ್ಮಲ್ಲಿ ಇರ್ತಕ್ಕಂಥದ್ದು ಅವೈಲಬಿಲಿಟಿ ಏನಿದೆ ಅದನ್ನ ನಾವು ಯೂಸ್ ಮಾಡ್ಕೊಂಡು ಕೃಷಿಯನ್ನ ನಾವು ಮಾಡಿದ್ರೆ ತುಂಬಾನೇ ಅನುಕೂಲ ಆಗುತ್ತೆ. ಯಾಕಂದ್ರೆ ಇವತ್ತು 100 ರೂಪಾಯಿ ಸಂಪಾದನೆ ಮಾಡಬೇಕಾದ್ರೂ 1 ತಿಂಗಳು ವೆಯ್ಟ್ ಮಾಡ್ಲೇಬೇಕಾಗುತ್ತೆ ಕೃಷಿಯಲ್ಲಿ. ಸೊ ಆ ಒಂದು ಕಾರಣದಿಂದ ಹೇಳ್ತಾ ಇರ್ತಕ್ಕಂಥ ನನ್ನ ಹತ್ರ ನಾನು ಲಾಸ್ಟ್ ವಿಡಿಯೋದಲ್ಲಿ ಸುಮಾರು ವಿಡಿಯೋಗಳನ್ನ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಬೇರೆ ತೋಟದಲ್ಲಿ ಇರ್ತಕ್ಕಂಥ ಒಂದು ಸಾಲಲ್ಲಿ ಇರ್ತಕ್ಕಂಥ 2 ಪೈಪಲ್ಲಿ ಒಂದು ಪೈಪನ್ನು ತೆಗೆದು ಇನ್ನೊಂದು ಪೈಪ್ನ ಇಲ್ಲಿಗೆ ತಗೊಂಡ್ಬಂದಿದ್ದೀನಿ. ನೀವು ಕೇಳ್ಬೋದು ಈ ಒಂದು ಇನ್ಲೈನ್ ಏನಿದೆ ಇದರಲ್ಲಿ ಈ ಶಿಲ್ಟು ಮಣ್ಣು ಎಲ್ಲ ಪ್ಯಾಕ್ ಆಗಿರುತ್ತೆ ಅಂತ. ಅಫ್ಕೋರ್ಸ್ ಖಂಡಿತವಾಗ್ಲೂ ಪ್ಯಾಕ್ ಆಗಿರುತ್ತೆ. ಅದಕ್ಕೆ ನಾನೇನ್ ಮಾಡ್ತಾ ಇದ್ದೀನಿ, ಈ ರೀತಿಯ ಒಂದು ಮೈಕ್ರೋ ಟ್ಯೂಬ್ ಏನಿದೆ ನೋಡಿ ಈ ರೀತಿ ಮೈಕ್ರೋ ಟ್ಯೂಬ್ ಅನ್ನ, ಇದು 1.5 1.2 ನಮ್ಗೆ ಯಾವ್ದು ಬೇಕೋ ಅದನ್ನ ನಾವು ತಗೋಬಹುದು. ಆ ತರದ ಒಂದು ಮೈಕ್ರೋ ಟ್ಯೂಬ್ ಅನ್ನ ಪ್ರತಿ 1.5 ಅಡಿಗೆ ಒಂದೊಂದು ಚುಚ್ಚಿ ಆಗ್ತಾ ಇರ್ತಕ್ಕಂಥ. ಇದರಿಂದ ಏನಾಗುತ್ತೆ ಅಂದ್ರೆ 2 ಅಡಿಗೆ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ನಾವು ಗಿಡ ನಾಟಿ ಮಾಡೋದು 2 ಅಡಿಗೆ ಆದ್ರೂ ನೀರು ಚೆನ್ನಾಗಿ ಹರಿಬೇಕಾಗುತ್ತೆ, ಪ್ರತಿಯೊಂದು ಬೇರ್ಗೂ ಸಹ ಇದು ಸಿಗ್ಬೇಕಾಗುತ್ತೆ. ಆ ಒಂದು ಕಾರಣದಿಂದ ಸ್ವಲ್ಪ ಹತ್ರ ಮಾಡ್ತಾ ಇದ್ದೀನಿ. 1.5 ಅಡಿಗೆ ಆಗ್ತಾ ಇರ್ತಕ್ಕಂಥದ್ದು ಈ ಒಂದು ಡ್ರಿಪ್ ಅನ್ನ. ಇನ್ನು ನೆಕ್ಸ್ಟ್ ಸ್ಟೆಪ್ ನಾವು ನೋಡೋದಾದ್ರೆ, ಡ್ರಿಪ್ ಎಲ್ಲ ಮಾಡಿದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡಬೇಕು, ಮಲ್ಚಿಂಗ್ ಅನ್ನ ನಾವು ಹಾಕ್ಬೇಕಾಗುತ್ತೆ. ಮಲ್ಚಿಂಗ್ ಪೇಪರ್ ಹಾಕೋದ್ರಿಂದ ಬೆನಿಫಿಟ್ ಏನಪ್ಪಾ ಅಂದ್ರೆ, ನಾರ್ಮಲ್ ಆಗಿ ನಾವು ಮಲ್ಬೆರಿ ಪ್ಲಾಂಟೇಶನ್ ನ ಮಾಡ್ಬೇಕಾದ್ರೆ ನಾವೇನ್ ಮಾಡ್ತಾ ಇದ್ವಿ, ಸಾಲನ್ನ ತೆಗಿತಾ ಇದ್ವಿ. 3.5 ಅಡಿ 4 ಅಡಿ 5 ಅಡಿ ಈ ರೀತಿ ಸಾಲುಗಳನ್ನ ತೆಗಿತಾ ಇದ್ವಿ. ಈ ಸಾಲು ಪದ್ಧತಿಯಿಂದ ಏನಾಗ್ತಾ ಇತ್ತು ಅಂದ್ರೆ ವಿಪರೀತ ಕಳೆ ಬರ್ತಾ ಇರ್ತಕ್ಕಂಥದ್ದು. ನಿಮ್ಗೆ ಗೊತ್ತಿರ್ಬೋದು, ರೇಷ್ಮೆ ಅನ್ನೋದು ಇಪ್ಪನೇಳೆ ಅನ್ನೋದು ಮಿನಿಮಮ್ 5 ರಿಂದ 6 ತಿಂಗಳು ತಗೊಳ್ಳುವಂತದ್ದು ಒಂದು ಕ್ರಾಪ್, ಮೊದಲನೇ ಕ್ರಾಪ್. ಸೊ ಆ ಒಂದು ಕಾರಣದಿಂದ ಕಳೆ ಅನ್ನೋದು ಸಿಕ್ಕಾಪಟ್ಟೆ ಬರುತ್ತೆ. ಮೇಜರ್ ಆಗಿ ಇವತ್ತು ಲೇಬರ್ ಸಮಸ್ಯೆ ಇರ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಅಷ್ಟೇ. ಸೊ ಆ ಒಂದು ಕಾರಣದಿಂದ ಕಳೆಯನ್ನ ಕಂಟ್ರೋಲ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಅನ್ನೋದಾದ್ರೆ, ಇತ್ತೀಚೆಗೆ ತರಕಾರಿ ಬೆಳೆಗಳಿರ್ಬೋದು, ಫ್ಲವರ್ ಬೆಳೆಗಳಿರ್ಬೋದು, ಸೊ ಇತ್ತೀಚೆಗೆ ನಿಮ್ಗೆ ಗೊತ್ತಿರ್ಬೋದು ಪ್ರತಿಯೊಂದು ಬೆಳೆಗೂ ಸಹ ಮಲ್ಚಿಂಗ್ ಪೇಪರ್ ಅನ್ನ ಯೂಸ್ ಮಾಡ್ಕೊಳ್ತಾ ಇದೀವಿ. ಸೊ ಮಲ್ಚಿಂಗ್ ಪೇಪರ್ ಅನ್ನ ಇದಕ್ಕೂ ಯಾಕೆ ಅಳವಡಿಸ್ಕೊಳ್ಬಾರ್ದು ಅಂತ ನಾನು ಅನ್ಕೊಂಡಿದ್ದೆ. ಬಟ್ ನನ್ಗೆ ಆಲ್ರೆಡಿ ತೋಟ ಇದ್ದಿದ್ದರಿಂದ ನಾನು ಹೊಸ ತೋಟಕ್ಕೆ ಆ ತರ ಮಾಡಿರ್ಲಿಲ್ಲ. ಈಗ ಸುಮಾರು ಒಂದು 2-3 ವಿಡಿಯೋದಲ್ಲಿ ನಾನು ನೋಡಿದ್ಮೇಲೆ ನನಗೊಂದು ಐಡಿಯಾ ಬಂತು, ಮತ್ತೆ ಅದನ್ನ ಯಾವ ತರ ಮಾಡ್ಬೇಕು ಅಂತ ಸಹ ನಮಗೊಂದು ಥಾಟ್ ಬಂದಿರೋದ್ರಿಂದ ಈಗ ಅದನ್ನ ಮಾಡ್ತಾ ಇರ್ತಕ್ಕಂಥದ್ದು. ನಿಮ್ಗೆ ಗೊತ್ತಿರ್ಬೋದು, ಈ ಒಂದು ಬೆಡ್ ಪ್ಲಾಂಟೇಶನ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಾವು ಬಿಡ್ತಕ್ಕಂಥ ನೀರು ಒಂದು ಚೂರು ವೇಸ್ಟ್ ಆಗೋದಿಲ್ಲ, ಮತ್ತೆ ಕಂಪ್ಲೀಟ್ ಆ ನೀರೆಲ್ಲ ನಾವು ನಾಟಿ ಮಾಡ್ತಕ್ಕಂಥ ಸಸಿಗೆ ಸಿಗುತ್ತೆ. ಅದರ ಜೊತೆಗೆ ಫರ್ಟಿಲೈಸರ್ಸ್ ನಾವೇನ್ ಕೊಡ್ತೀವಿ ವಾಟರ್ ಸಾಲ್ಯುಬಲ್ ಮುಖಾಂತರ ನಾವು ಕೊಡ್ತಕ್ಕಂಥದ್ದು. ಸೊ ರಿಸ್ಕು ಸಹ ಕಡಿಮೆ ಆಗುತ್ತೆ, ಕೆಲಸನೂ ಕಡಿಮೆ ಆಗುತ್ತೆ. ಇನ್ ಕೇಸ್ ಏನಾದ್ರು ಕಳೆ ಬಂದ್ರೆ, ಎಲ್ಲಿ ನಾವು 2 ಅಡಿಗೆ ಒಂದೊಂದು ನಾಟಿ ಮಾಡ್ಕೊಂಡು ಹೋಗಿರ್ತೀವಿ ಅಲ್ಲಿ ಸ್ವಲ್ಪ ಕಳೆ ಬಂದಿರುತ್ತೆ, ಅದನ್ನ ನಾವು ಆರಾಮ್ಸೆ ತಗೋಬಹುದು. ಲೇಬರ್ ಇಲ್ಲ ಅನ್ನೂ ಸಹ ಏನ್ ಸಮಸ್ಯೆ ಆಗೋದಿಲ್ಲ. ಸೊ ಪ್ರತಿಯೊಬ್ಬರಿಗೂ ಇದೇ ಸಮಸ್ಯೆ ಇರ್ತಕ್ಕಂಥದ್ದು. ರೇಷ್ಮೆ ಬೆಳೆ ಅಲ್ಲ, ಪ್ರತಿ ಬೆಳೆಯಲ್ಲೂ ಇದೇ ಕಾಡ್ತಾ ಇರ್ತಕ್ಕಂಥದ್ದು, ನಮ್ಗೆ ಲೇಬರ್ ಸಮಸ್ಯೆ ಇದೆ ಅಂತ. ಸೊ ಅದಕ್ಕೆ ಈ ರೀತಿ ಒಂದು ತಂತ್ರಜ್ಞಾನಗಳನ್ನ ನಾವು ಕೃಷಿಯಲ್ಲಿ ಅಳವಡಿಸ್ಕೊಂಡ್ರೆ ಖಂಡಿತವಾಗ್ಲೂ ಸಕ್ಸಸ್ ಅನ್ನ ನಾವು ಕಾಣಬಹುದು. ಮತ್ತೆ ಇನ್ನೂ ಒಂದು ಬೆನಿಫಿಟ್ ಇದೆ ಇದರಲ್ಲಿ, ಅಷ್ಟೇ ಅಲ್ಲ ಇನ್ನೂ ಒಂದು ಬೆನಿಫಿಟ್ ಇದೆ. ನಾವೇನು ಈಗ ಈ ರೀತಿ ಪೈಪನ್ನ ಮಿಡಲ್ಗೆ ಹಾಕ್ಬಿಟ್ಟು ನೀರನ್ನ ನಾವು ಕೊಡ್ತೀವಿ, ಇದರಲ್ಲಿ ಬಿಸಿಲಿಗೆ ಬೇಗ ಡ್ರೈ ಆಗೋದಿಲ್ಲ. ಒಂದು ದಿನ ಲೇಟ್ ಆಗಿ ನೀರು ಬಿಟ್ಟರು ಸಹ ಸಮಸ್ಯೆ ಆಗೋದಿಲ್ಲ. ಮತ್ತೆ ನಾವು ಹಾಕುವಂತ ಪ್ರತಿಯೊಂದು
ಫರ್ಟಿಲೈಸರ್ಸ್ ಏನು ವಾಟರ್ ಸಾಲಬಲ್ ಮುಖಾಂತರ ನಾವು ಕೊಡ್ತೀವಿ ಅದೆಲ್ಲವೂ ಸಹ ನೇರವಾಗಿ ಭೂಮಿಗೆ ಈ ರೀತಿ ಸೇರೋದ್ರಿಂದ ನೇರವಾಗಿ ಆ ಸಸಿಗೆ ಸಿಗುತ್ತೆ. ಮತ್ತೆ ಸಸಿ ನಾಟಿ ಮಾಡ್ತಕ್ಕಂಥ ವಿಧಾನ ಇರ್ಬೋದು ಅದೆಲ್ಲವೂ ಸಹ ನೆಕ್ಸ್ಟ್ ಪಾರ್ಟ್ ಅಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಯಾಕಂದ್ರೆ ಎಲ್ಲ ಒಂದೇ ವಿಡಿಯೋ ತಿಳಿಸ್ಕೊಟ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ. ಇದು ಬೇಸಿಕ್ ಭೂಮಿನ ಉಳುಮೆ ಮಾಡ್ಕೊಂಡು ಅದನ್ನೆಲ್ಲ ಹದ ಮಾಡಿ ರೋಟೋವೇಟರ್ ಮುಖಾಂತರ ಹದ ಮಾಡಿ ಅದಾದ್ಮೇಲೆ ನಾವೇನ್ ಸಾಲನ್ನ ತೆಗಿತಾ ಇದ್ವಿ ಸಾಲಿಗೆ ಬದಲು ಈಗ ಬೆಡ್ ಅನ್ನ ಮಾಡಿರ್ತಕ್ಕಂಥದ್ದು 4 ಕಡೆಯಿಂದ 4 ಕಡೆಗೆ ನಾವು ಬೆಡ್ ಅನ್ನ ಬೆಡ್ ಪ್ಲಾಂಟೇಶನ್ ಮಾಡ್ತಾ ಇರ್ತಕ್ಕಂಥದ್ದು. ಇದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀವಿ, ಡ್ರಿಪ್ ಇರಿಗೇಷನ್ ಮಾಡ್ಬೇಕಾಗುತ್ತೆ. ಡ್ರಿಪ್ ಇರಿಗೇಷನ್ಗೂ ನಾನು ಬಂಡವಾಳ ಹಾಕಿಲ್ಲ, ಆಲ್ರೆಡಿ ಹಳೆಯದು ಪೈಪ್ಸ್ ಎಲ್ಲ ಇದ್ದಿದ್ರಿಂದ ಅದನ್ನೇ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕಡಿಮೆ ಖರ್ಚಲ್ಲಿ ನಾವು ಮಾಡಬೇಕಾಗುತ್ತೆ. ಸೊ ಸಿಕ್ಕಾಪಟ್ಟೆ ಬಂಡವಾಳ ಹಾಕಿ ನನಗೆ ಬಂಡವಾಳ ಬರಲಿಲ್ಲ ಅನ್ನೋದಕ್ಕಿಂತ ಇರೋದ್ರಲ್ಲಿ ಅವೈಲೇಬಿಲಿಟಿ ಏನಿದೆ ಅದನ್ನ ಯೂಸ್ ಮಾಡ್ಕೊಂಡು ನಾವು ಅಗ್ರಿಕಲ್ಚರ್ನ ಮಾಡಿದ್ರೆ ತುಂಬಾನೇ ಅನುಕೂಲ ಆಗುತ್ತೆ. ಈಗ ಮಲ್ಚಿಂಗ್ ಪೇಪರ್ ಹಾಕೋದ್ರಿಂದ ಕಳೆ ಸಮಸ್ಯೆ ಅನ್ನೋದು ತುಂಬಾನೇ ಕಂಟ್ರೋಲ್ ಬರುತ್ತೆ. ಒಂದು 80-90% ಕಂಟ್ರೋಲ್ ಬರುತ್ತೆ. ನಿಮ್ಗೆ ಗೊತ್ತಿರ್ಬೋದು ಮಲ್ಚಿಂಗ್ ಪೇಪರ್ ಹಾಕೋದಕ್ಕೆ ಖರ್ಚು ಜಾಸ್ತಿ ಬರುತ್ತೆ ಅಂತ. ನೀವು ಅಬ್ಸರ್ವ್ ಮಾಡಿ, ಈ 15 ಕುಂಟೆಗೆ ಮಲ್ಚಿಂಗ್ ಪೇಪರ್ ನಾನು ಹಾಕಿದ್ರೆ ಎಷ್ಟಾಗುತ್ತೆ ಅಮ್ಮಮ್ಮ ಅಂದ್ರೆ 1-2 ರೋಲ್ ಆಗ್ಬಹುದೇನೋ. ಒಂದು ರೋಲ್ ಎಷ್ಟಿರುತ್ತೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಒಂದ್ಸಲ ನಾನು ಕಳೆ ಒರೆಸ್ಬೇಕಾದ್ರೆ ಮಿನಿಮಮ್ ಒಂದು 2,000-3,000 ರೂಪಾಯಿ ನನಗೆ ಖರ್ಚು ಬರುತ್ತೆ. 4-5 ತಿಂಗಳು ಅಥವಾ 6 ತಿಂಗಳು ಒಂದೊಂದು ಭೂಮಿಯಲ್ಲಿ 5 ತಿಂಗಳಿಗೆ ಬರುತ್ತೆ ಫಸ್ಟ್ ಹಾರ್ವೆಸ್ಟಿಂಗು, ಒಂದೊಂದು ಭೂಮಿಯಲ್ಲಿ 6 ತಿಂಗಳಿಗೆ ಬರುತ್ತೆ. ಸೊ ಆ ಒಂದು ಕಾರಣದಿಂದ ಹೇಳ್ತಾ ಇರ್ತಕ್ಕಂಥದ್ದು ಟೋಟಲ್ ಎಷ್ಟು ಖರ್ಚಾಗುತ್ತೆ ಅದನ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ಬೇಕು. ಮತ್ತೆ ಇನ್ನೊಂದು ಫರ್ಟಿಲೈಸರ್ಸ್ ಹಾಕೋದಿರ್ಬೋದು, ಕಳೆ ಮೇಂಟೈನ್ ಮಾಡೋದಿರ್ಬೋದು, ಸೊ ರಿಸ್ಕ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಡೇ ಬೈ ಡೇ ಈ ತರ ಆಗ್ತಾ ಹೋಗುತ್ತೆ. ಅದಕ್ಕೆ ಹೇಳ್ತಾ ಇರ್ತಕ್ಕಂಥದ್ದು ಸಾಧ್ಯವಾದಷ್ಟು ಎಷ್ಟರ ಮಟ್ಟಿಗೆ ನಾವು ರಿಸ್ಕ್ ಕಡಿಮೆ ಮಾಡ್ತೀವಿ, ಅರ್ನಿಂಗ್ಸ್ ಎಷ್ಟು ಮಾಡ್ತೀವಿ ಅದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನಾನು ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೆ, ನನ್ಗೆ ಅರ್ನಿಂಗ್ಸ್ ಕಡಿಮೆ ಬರ್ತಾ ಇದೆ ಅಂದ್ರೆ ಅದು ಆಗೋದಿಲ್ಲ. ಇವತ್ತಿನ ಕಾಲಕ್ಕೆ ತಕ್ಕಂತೆ ಇವತ್ತಿನ ತಂತ್ರಜ್ಞಾನಕ್ಕೆ ತಕ್ಕಂತೆ ನಾವು ಅಗ್ರಿಕಲ್ಚರ್ನ ನಾವು ಮಾಡಲೇಬೇಕಾಗುತ್ತೆ. ಇಲ್ಲಾಂದ್ರೆ ಸಕ್ಸಸ್ ಅನ್ನೋದು ತುಂಬಾ ಕಷ್ಟ ಆಗ್ಬಿಡುತ್ತೆ. ಸೊ ಈ ರೀತಿ ಬೆಡ್ ಪ್ಲಾಂಟೇಶನ್ ಮಾಡಬೇಕಾಗಿರೋದು. ಅದರ ಜೊತೆಗೆ ಇಲ್ಲಿ ನಾವು ಸಸಿಯನ್ನ ನಾಟಿ ಮಾಡ್ತೀವಿ. ಕೆಲವ್ರು ಏನ್ ಮಾಡ್ತಾರೆ, ನಮ್ಮ ಭಾಗದಲ್ಲಿ ಬಯಲುಸೀಮೆ ಭಾಗದಲ್ಲಿ ಇಪ್ಪನೇರಳೆ ಸಸಿನ ನಾವೇನಂತೀವಿ ದುಂಪೆ ಅಂತಾನು ಸಹ ಕರಿತೀವಿ, ಅದನ್ನ ತಗೊಂಡ್ಬಂದು ನಾಟಿಯನ್ನ ಮಾಡ್ತಾ ಇದ್ವಿ. ಅದು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ 15-20 ದಿನ ಆದ್ಮೇಲೆ ಅದು ಏನು ಸಸಿ ಮೊಳಕೆ ಹೊಡಿತಾ ಇದ್ದಿದ್ದು. ಬಟ್ ಈಗ ಸಸಿ ನಾಟಿ ಮಾಡೋದ್ರಿಂದ ಬೇಗ ಬರುತ್ತೆ. ಆಲ್ಮೋಸ್ಟ್ ಒಂದು ತಿಂಗಳು, ನಿಮ್ಗೆ ನಾನು 100% ಹೇಳ್ತಾ ಇದ್ದೀನಿ, ಒಂದು ತಿಂಗಳು ಈಗ ಒಂದು 5 ತಿಂಗಳಿಗೆ ಆವರೇಜ್ ಬರುತ್ತೆ ಅನ್ನೋದಾದ್ರೆ ಒಂದು 4.5 ತಿಂಗಳು ಅಥವಾ 4 ತಿಂಗಳಿಗೆ ಬರುವಂತದ್ದು ಫಸ್ಟ್ ಹಾರ್ವೆಸ್ಟಿಂಗು. ಇಲ್ಲ 6 ತಿಂಗಳು ಬರುತ್ತೆ ಅನ್ನೋದಾದ್ರೆ 5 ತಿಂಗಳಿಗೂ ಸಹ ಬೇಗ ಬಂದ್ಬಿಡುತ್ತೆ. ಯಾಕಂದ್ರೆ ನಾವು ಕೊಡೋ ಫರ್ಟಿಲೈಸರ್ಸ್ ವಾಟರ್ ಸಾಲಬಲ್ ಮುಖಾಂತರ ನಾವೇನ್ ಕೊಡ್ತೀವಿ ಅದೆಲ್ಲ ನೇರವಾಗಿ ಸಸಿಗೆ ಸಿಗುತ್ತೆ. ಅಲ್ಲಿಗೆ ಮೊಳಕೆ ಕಳೆ ಅನ್ನೋದಿರೋದಿಲ್ಲ, ಮೊಳಕೆ ಅನ್ನೋದಿರೋದಿಲ್ಲ. ಇರ್ತಕ್ಕಂಥದ್ದು ಸಸಿಗೆ ಮಾತ್ರ ಅದು ಸಿಗುತ್ತೆ. ಆಗ ಬೇಗ ಡೆವಲಪ್ ಆಗುತ್ತೆ. ಈಗ ವಿಪರೀತ ಗಾಳಿ ಇದೆ, ನಿಮ್ಗೆ ಗೊತ್ತಿರ್ಬೋದು ಬರಗಾಲದ ಎಫೆಕ್ಟ್ ಏನಾಗ್ತಾ ಇದೆ ಅಂದ್ರೆ ಮಳೆ ತುಂಬಾ ಕಡಿಮೆ ಇರೋದ್ರಿಂದ ನೀರಿನ ಒಂದು ಲಭ್ಯತೆನೂ ಸಹ ಅಷ್ಟೇ ಬೇಕಾಗಿರ್ತಕ್ಕಂಥದ್ದು. ಸೊ ನಾವು ಕೊಡುವಂತಹ ನೀರೆಲ್ಲ ಹೊರಗಡೆ ಡ್ರೈ ಆಗೋದಿಲ್ಲ, ಬೇಗ ಡ್ರೈ ಆಗೋದಿಲ್ಲ, ಸೂರ್ಯನ ಕಿರಣಗಳು ನೇರವಾಗಿ ಅದಕ್ಕೆ ಬೀಳೋದಿಲ್ಲ. ಆಲ್ಮೋಸ್ಟ್ ಇದನ್ನ 1 ಬೆಳೆ ಅಥವಾ 2 ಬೆಳೆ ಆದ್ಮೇಲೆ ಮತ್ತೆ ತೆಗಿಲೇಬೇಕಾಗುತ್ತೆ. ಇದು ಬೇರೆ ಬೆಳೆಗಳು ಕಂಪೇರ್ ಮಾಡ್ಕೊಂಡ್ರೆ ಇದು ತುಂಬಾ ಡಿಫ್ರೆಂಟ್ ಆಗಿರ್ತಕ್ಕಂಥದ್ದು. ಕಮರ್ಷಿಯಲ್ ಕ್ರಾಪ್ ಅಂತ ನಾವು ಇದನ್ನ ಕರಿತೀವಿ. ಇದನ್ನ ಕಂಟಿನ್ಯೂಸ್ ಆಗಿ ಮಲ್ಚಿಂಗ್ ಪೇಪರ್ ಅನ್ನು ಯೂಸ್ ಮಾಡೋದಕ್ಕಾಗಲ್ಲ, ಅದರಿಂದ ಸಮಸ್ಯೆಗಳು ಖಂಡಿತವಾಗ್ಲೂ ಬಂದೇ ಬರುತ್ತೆ. ಯಾಕೆ ಮಲ್ಚಿಂಗ್ ಪೇಪರ್ ಅಂದ್ರೆ ಆರಂಭದಲ್ಲಿ ಕಳೆ ಸಮಸ್ಯೆ ಅನ್ನೋದು ತುಂಬಾನೇ ಎಫೆಕ್ಟಿವ್ ಆಗಿರ್ತಕ್ಕಂಥದ್ದು. ನಾವು ಹಾಕೋದೆಲ್ಲ ಬರೀ ಕಳೆಗೆ ಸಿಕ್ಬಿಡುತ್ತೆ, ಹಾಕೋ ಫರ್ಟಿಲೈಸರ್ ಎಲ್ಲ ಕಳೆನೆ ತಿನ್ಬಿಡುತ್ತೆ. ಸೊ ಅದಕ್ಕೆ ಸ್ಟಾರ್ಟಿಂಗ್ 1 ಕ್ರಾಪ್ ಅಥವಾ 2 ಕ್ರಾಪ್ ಓಕೆ, ಅದಾದ್ಮೇಲೆ ಅದನ್ನ ತೆಗೆದು ಬಿಡಬೇಕಾಗುತ್ತೆ. ಸೊ ನಾಟಿ ಮಾಡ್ಬೇಕಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನಾಟಿ ಮಾಡ್ಬೇಕಾದ್ರೆ ಪ್ರತಿ 2 ಅಡಿಗೆ ಒಂದೊಂದು ಹೋಲ್ ಇರುತ್ತೆ. ಆ ಒಂದು ಹೋಲಲ್ಲಿ 2 ಸಸಿ ಅಥವಾ 3 ಸಸಿಯನ್ನ ನಾವು ನಾಟಿ ಮಾಡ್ಬೇಕಾಗುತ್ತೆ. ಸಸಿ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ಮ ಹತ್ರ ಏನ್ ಇಪ್ಪನೇರಳೆ ಕಡ್ಡಿ ಏನಿರುತ್ತೆ ಆ ಕಡ್ಡಿನ ನೀಟಾಗಿ ಕಟ್ ಮಾಡ್ಕೊಂಡು, ಆ ಕಟ್ ಮಾಡ್ಬೇಕಾದ್ರೆ ಅದರ ಚರ್ಮ ಅಂತ ನಾವೇನ್ ಕರಿತೀವಿ ಅದು ಹೊರಗಡೆ ಬಂದಿರಬಾರದು. ಹೊರಗಡೆ ಬಂದ್ರೆ ಅದು ಸಸಿ ಒಣಗುವಂತ ಚಾನ್ಸಸ್ ಇರುತ್ತೆ. ನೀಟಾಗಿ ಕಟ್ ಮಾಡ್ಕೊಂಡು ಕಟ್ರಲ್ಲಿ ಅದನ್ನ ಪ್ರತಿ ಒಂದು ಹೋಲಲ್ಲಿ ಒಂದು 2-3 ಸಸಿನ ಒಂದ್ 2 ಕಣ್ಣು ಕಾಣಿಸೋ ಹಾಗೆ ನಾಟಿ ಮಾಡಿದ್ರೆ ಖಂಡಿತವಾಗ್ಲೂ ಬೇಗ ಅನ್ನೋದು ಬಂದ್ಬಿಡುತ್ತೆ. ಸೊ ನೋಡೋಣ ಈ ಒಂದು ಫಸ್ಟ್ ಪ್ರಯತ್ನ ಯಾವ ತರ ಆಗುತ್ತೆ, ಅದರ ಒಂದು ಸಾಧಕ ಬಾಧಕಗಳ ಪ್ರತಿಯೊಂದು ಅಪ್ಡೇಟು ನಾನು ನಿಮ್ಗೆ ಕೊಡ್ತಾ ಇರ್ತೇನೆ. ಸೊ ಕೊನೆ ತನಕ ವಿಡಿಯೋ ನೋಡಿದ್ದಕ್ಕಾಗಿ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದಗಳು ತಿಳಿಸ್ತೇನೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ತರದ ಮತ್ತೊಂದಷ್ಟು ಅಪ್ಡೇಟ್ಸ್ಗೆ ಅಲ್ಲೇ ಕಾಣ್ತಾ ಇರ್ತಕ್ಕಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.